ನಮಸ್ಕಾರ. ಸದಾನಂದ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಅಂತೂ ಇಂತೂ ಹನುಮಂತ 11ನೇ ಸೀಸನ್ ಬಿಗ್ ಬಾಸಲ್ಲಿ ಗೆದ್ದುಬಿಟ್ರು. ನಮ್ಮ ಆಶಯ ಕೂಡ ಅದೇ ಆಗಿತ್ತು. ಉತ್ತರ ಕರ್ನಾಟಕದ ಜನರ ಕೂಡ ಬಯಕೆ ಅದೇ ಆಗಿತ್ತು. ಒಟ್ಟಾರೆ ನಾವು ಹಿಂದೆ ಒಂದು ವಿಡಿಯೋ ಮಾಡಿದ್ದು, ಹನುಮಂತ ಗೆಲ್ಲಬೇಕು, ನೀವು ಗೆಲ್ಲಿಸದೆ ಹೋದರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದಂತಾಗ್ತದೆ, ಒಬ್ಬ ಜಾನಪದ ಕಲಾವಿದನಿಗೆ ಮೋಸ ಮಾಡಿದಂತಾಗ್ತದೆ, ಬಡವನಿಗೆ ಅನ್ಯಾಯ ಮಾಡಿದಂತಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದು. ನಂತರ ನಮ್ಮ ಪ್ರಯತ್ನವನ್ನು ಕೂಡ ನಾವು ಮುಂದುವರಿಸಿದ್ದು. ಈಗ ಹನುಮಂತ ಗೆದ್ದಾಗಿದೆ, ಅಂದರೆ ಜನಪದ ಸಾಹಿತ್ಯ ಗೆದ್ದಂತಾಗಿದೆ. ಅಲ್ಲಿರ್ತಕ್ಕಂಥ ಎಲ್ಲ ಕಂಟೆಸ್ಟ್ಗಳಲ್ಲಿ ಅನೇಕರು ಸಂಭ್ರಮವನ್ನು ವ್ಯಕ್ತಪಡಿಸಿದರು. ಗೋಲ್ಡ್ ಸುರೇಶ್ ಅಂತೂ ಎದ್ದು ನಿಂತು ಚಪ್ಪಾಳೆಯನ್ನು ತಟ್ಟಿದರು, ಹನುಮಂತನ ತಾಯಿ ಕುಣಿದಾಡಿದರು. ಹೀಗೆ ಉತ್ತರ ಕರ್ನಾಟಕದ ಜಯ ಆಯಿತು ಅಂತ ಹೇಳ್ಬೋದು. ಹನುಮಂತ ಬಿಗ್ ಬಾಸ್ ಗೆದ್ದಾನ, ಏನು ಅನಿಸ್ತೈತಿ? ನಮಗೆ ಭಾಳ ಹುಕ್ಕಿ ಐತ್ರಿ. ನಮ್ಮೂರು ಬೇಲಿಯಾಗಿ ಬಿದ್ದಿತ್ತು, ಒಂದು ಹಳದಾಗ ಬಿದ್ದಿತ್ತು. ಚಿಲ್ಲೂರು ಬಡ್ನಿ ತಾಂಡ ಅದ್ರ ಲಂಬಾಣಿ ತಾಂಡ, ಆದ್ರೆ ಊರು ಮನಿ ಜಗ್ಗದವ್ರಿ. ಆದರೂ ನಮ್ಮೂರಿಗೆ ಹೆಸರು ತಂದ ಒಂದು ಸರಿಗಮ ಪದರ್ಶನೊಳಗೆ ಹೋಗಿ ಶಿಶನಾಳ ಸರಿ ಪದ್ಜಂದ ಒಂದು ಕವಿ ಹಾಡಿ, ಆ ಬಳಕ ಈಗ ಇದು 3ನೇ ದಿಗಿದು. ಅವ್ರಣ್ಣ ಹೋಗಿದ್ದ ಹಳ್ಳಿ ಹೈದ ಪೇಟೆಗೆ ಬಂದ ಅಂತೇಳಿ ಅವ್ರಣ್ಣ ಹೋಗಿದ್ದ ಮಾರ್ತಿ, ಇವ ತಮ್ಮ ಆಗಿನ ಟೈಮ್ದೊಳಗೆ ಅವ್ರಣ್ಣಗೆ ಏನಾತೇನೋ ಫೇಲ್ ಆತ, ಬಂದ್ಬಿಟ್ಟ. ಅವ ಬಂದು ಲಗ್ನ ಆದ, ಇವಂದಿನ್ನೂ ಲಗ್ನ ಇಲ್ಲ. ಇಷ್ಟು ನಮ್ಮ ಮೊಮ್ಮಗ ಬೇರೆದವಲ್ಲ, ಖುಷಿ ಇದ್ದಿದ್ದಕ್ಕಲ್ಲ ಮತ್ತೆ ನಾನು ಮಾತಾಡಕತ್ತಿರೋದು. ಜನಪದ ಹಾಡು ಹೇಳೋದು ಅವ ಮೊದಲು ಕಲ್ತಿದ್ದ ಇಲ್ಲೇ ಶಿಶನಾ ಸರಿಪಟ್ಟಂದ್ರೆ ನಮ್ಮ ಮಾರುತಿ ಗುಡಿಯಾಗ, ಹನುಮಪ್ಪನ ಗುಡಿಯಾಗ ಭಜನಿ ಮಾಡಾಕ. ಕುರಿ ಹೊಲದಾಗ ಯಾರ್ದಾರ ಹೊಲ ಮೇದ್ರ ಅವ ಬಂದು ಇಲ್ಲಿ ಭಜನಿ ಮಾಡವ. ಅವಾಗ ಈಟಿದ್ದಾವ, ಸಾಲಿ ಕಲ್ತಿಲ್ಲ, ಇದ್ದೇ ಇಲ್ಲ. ಬ್ಯಾಳ ಅಂದ್ರೆ 1 ಹತ್ನ 2 ಹತ್ನ ಕಲ್ತಿರ್ಬೋದು ಅಷ್ಟ, ಕುರಿ ಕಾಯ್ಕೊಂತ ಕುರುಬ ಅಂತದ್ರೊಳಗ. ಇಂಥ ನಮ್ಮ ಹಳದಾಗ ಕಸರ್ನಾಗ ಬಿದ್ದ ಊರು ನಮ್ಮ ಸಾವಣೂರು ಶಿಗ್ಗಾಂವಿ ತಾಲೂಕಿನೊಳಗೆ. ಮೊದಲು ನಮ್ಮ ಧಾರವಾಡ ಡಿಸ್ಟಿಕ್ ನಮ್ದು. ನಾನು ಐತಿ ಐಡೆಂಟಿ ಕಾರ್ಡ್ ಕೊಡ್ತೇನೆ ನಾನು, ಧಾರವಾಡ ಡಿಸ್ಟಿಕ್ಕಿಂದು. ಆ ಬಳಕ ಗದಗ, ಹಾವೇರಿ, ದಾವಣಗೆರೆ, ಆ ಬಳಕೇನು ತಾಲೂಕು ಆದವಲ್ರಿ, ಜಿಲ್ಲಾ ಆದವಲ್ಲ, ಆವಾಗ ನಮ್ದು ಹಾವೇರಿ ಜಿಲ್ಲಾ, ಈಗ ಹಾವೇರಿ ಡಿಸ್ಟಿಕ್. ಅನೇಕ ಕ್ಷೇತ್ರಗಳಲ್ಲಿ ಬೆಂಗಳೂರು ಮೈಸೂರಿಗೆ ಪ್ರಶಸ್ತಿಗಳು ಇಂದಿಗೂ ಕೂಡ ಹೋಗ್ತಾ ಇವೆ. ಸಾಹಿತ್ಯ ಕ್ಷೇತ್ರ ತೆಗೆದುಕೊಳ್ಳಿ, ನಾಟಕ ಕ್ಷೇತ್ರ ತೆಗೆದುಕೊಳ್ಳಿ, ಯಾವುದೇ ಒಂದು ಸಭೆ ಸಮಾರಂಭಗಳ ಹೈಲೈಟ್ ಸುದ್ದಿಗಳನ್ನು ಕೂಡ ಅಲ್ಲಿ ಜನರೇ ಹೆಚ್ಚಾಗಿ ವಿಜೃಂಭಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಎಲ್ಲ ದೃಷ್ಟಿಯಿಂದ ಅನ್ಯಾಯ ಮಾಡುತ್ತಲೇ ಬಂದಿದ್ದಾರೆ. ಇದಕ್ಕೆ ಉತ್ತರ ಕರ್ನಾಟಕದ ಜನನೂ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಎಚ್ಚರಿಕೆಯಿಂದ ಇವರು ಇರೋದಿಲ್ಲ. ಎಚ್ಚರಿಕೆಯಿಂದಿದ್ರೆ ನಮ್ಮ ಪಾಲು ನಮಗೆ ಸಿಗ್ತದೆ. ಹನುಮಂತ್ ಈ ಕಡೆ ಇಲ್ಲಿ ಉತ್ತರ ಕರ್ನಾಟಕ ಪ್ರತಿಬಿಂಬಿಸ್ತಿರುವಂತ ಪ್ರತಿಭೆ ನೀವು. ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು. ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲ ಉತ್ತರ ಕರ್ನಾಟಕದ ಪ್ರತಿಭೆ ತಾವು ಅಂತ. ಹೌದ್ರಿ ಅಣ್ಣ, ಅದ ಖುಷಿ ಆತ್ರಿ ಅಣ್ಣ. ಯಾಕಂದ್ರೆ ನಿನ್ನೆ ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರಿ ನಿಮ್ಮ ಅಭಿಮಾನಿಗಳು ಅಂತ, ಊರಿಂದ ಉಡ್ಕೊಂಡು ಬಂದಿದ್ರು ತುಂಬಾ ಜನ. ಹೌದ್ರಿ ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ಎಲ್ಲ ನಂಗಾರಿ ಗಿಂಗಾರಿ ಬಾರಿಸಿ ಭಜನಿ ಗಿಜನಿ ಹಾಕ್ಯಾರ. ನಮ್ರಾಗ ಖುಷಿ ಆಗುತ್ತೆ. ಹನುಮಂತ ಅವರೇ, ನಿಮ್ಮ ಮೂಲ ಕಲೆ ಇಲ್ಲಿ, ನಿಮ್ಮ ಮೂಲ ಕಲೆ ಬಂದು ಭಜನೆ. ತುಂಬಾ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ, ಹಳ್ಳಿಗಳಿಗೆ ಹೋಗಿ ಹಾಡಿದ್ದೀರಾ. ಈ ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದು ಸ್ಟೇಟಸ್ ಚೇಂಜ್ ಆಗಿದೆ ನಿಮಗೆ. ಆ ಪಾಪ್ಯುಲಾರಿಟಿ ನಿಮ್ಗೆ ಏನಾದ್ರು ತಲೆಬಾರ ಅನ್ನಿಸ್ತಾ ಇದೆಯಾ? ಮುಂದಿನ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ. ಏನಕ್ಕಂದ್ರೆ ಎಲ್ಲ ಹೋದ್ರು ಜನ ಸೆಲ್ಫಿ ಕೇಳ್ತಾರೆ, ಮುಗಿ ಬೀಳ್ತಾರೆ, ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ? ಹ್ಞೂನ್ರಿ, ರೆಡಿ ಅದೇ ನಾನು, ಹಂಗೇನಿಲ್ರಿ, ಚಲೋ ಇರ್ತೀನಿ. ಭಾಳ ಖುಷಿ ಪಟ್ಲಕ್ಕ, ಅಳಾಕತ್ತಿಲ್ಲೋ ಅಳಬೇಡ ಬಂದೀನಿ ಅಂತಂದು. ಕಾಸು ತಂದಿದ್ದೀನಿ, ಮದುವೆ ಆಗ್ತೀನಿ, ತಲೆ ಕೆಡ್ಸ್ಕೊಬೇಡ, ಕಪ್ಪೈತೆ. ಗೆದ್ದಿರೋ ಖುಷಿ ಅಲ್ಲಕ್ಕ. ವಿನ್ನರ್ ಆಗಿರಿ, ಎಲ್ಲಿ ಟ್ರೋಫಿನ ತಂದಿಲ್ಲಲ್ಲ? ಆಯ್ತು, ಎಲ್ಲಿ ಇಟ್ಟಿರಿ? ತೊಡೆ ಮೇಲೆ. ಓಕೆ ಹನುಮಂತ ಅವರೇ, ಈಗ 50 ಲಕ್ಷ ಗೆದ್ದಿದ್ದೀರಾ ಅಂದ್ರೆ ಈಗ ಲಕ್ಷಾಧಿಪತಿ ನೀವು. ಈಗ ನಿಮ್ಗೇನಾದ್ರೂ ಸಾಲ ಮಾಡಿದ್ದೀರಾ? ಸಾಲ ಮಾಡಿದ್ರೆ ಎಷ್ಟು ಮಾಡಿದ್ದೀರಾ? ತೀರ್ಸೋ ಅಂತದ್ದು ಈಗ ಬಂದಿದ್ಯಾ ಅಮೌಂಟ್ ನಿಮಗೆ? ಸಾಲಾಗಿಲ್ಲ, ಏನ್ ಮಾಡಿಲ್ ಬೇವ, ಯಾರಂದ್ರ ನಿನಗ ಹಂಗ ಕೇಳಿಂದ? ಇಲ್ಲಕ್ಕ ಹಂಗೇನಿಲ್ಲಕ್ಕ. ನಾನು ಇಲ್ಲಿ ಮನ್ಯಾಗ ಬಂದ್ 3 ತಿಂಗಳು ಉಳ್ದಿಂದಾಗ ಕಟ್ಟಿಲ್ಲ, ಅದಷ್ಟ. ಮತ್ತೇನಿಲ್ಲ.
ಹನುಮಂತ ಅವರೇ, ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರಾ? ಜಗ್ಗ ನಾವು ಹೇಳಕ್ಕಾಗಲ್ಲ. ಸರ್ ಕೊಡಿದ್ರು ಕೊಡ್ತಿದ್ದಿಲ್ಲ. ಆಟ ಆಡಬೇಕು, ಗೆಲ್ಲಬೇಕು, ಎಚ್ಚ ತಗೋಬೇಕು, ಸಂತೆ ಮಾಡಬೇಕು, ಊಟ ಮಾಡಬೇಕು, ಹಂಗಿತ್ರಿ. ಇನ್ನ ಏನು ಗೊತ್ತಾಗ ಟೈಮೇ ಇರಲಿಲ್ಲ ಮೇಡಮ್. ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಆದರೆ ಅದೇ ಆಚೆ ಬಂದಿದ ತಕ್ಷಣ ನಾನು ತುಂಬ ಅರ್ಜೆಂಟಾಗಿ ಪಾರ್ಟಿ ಮಾಡಬೇಕಾಗಿತ್ತು. ಅದನ್ನ ಮುಗಿಸ್ಕೊಂಡೆ. ಇನ್ನು ನೆಕ್ಸ್ಟ್ ಅದ್ರ ಬಗ್ಗೆ ಅದು ತುಂಬ ಖುಷಿ ಇದೆ ಮೇಡಮ್. ನಾನು ಆ್ಯಕ್ಚುಲಿ ಕೇಳಿದ್ದು ಒಂದು ನಾರ್ಮಲ್ ಜಾಕೆಟು ಸರ್ನ. ಈ ಥರ ನನಗೆ ಆ ಜಾಕೆಟ್ ಮೇಲೆ ತುಂಬ ಇಷ್ಟ ಆಗಿತ್ತು. ಆ ಜಾಕೆಟ್ನ ಕೇಳಿದ್ದೆ. ಬಿಗ್ ಬಾಸ್ ಮೇಲೆ ಇನ್ನೇನು ಆಸೆ ಇರಲಿಲ್ಲ ನನಗೆ. ಇನ್ನೊಂದು ವಾರ ಇತ್ತು. ಈ ಚಿಕನ್ನು ಮಟನ್ನು ತಿನ್ನಬೇಕು ಅಂತ ಏನೂ ಆಸೆ ಇರಲಿಲ್ಲ. ಯಾಕಂದರೆ ನಮಗೆ ತುಂಬ ಆಸೆಗಳಿತ್ತು. ಬಟ್ ಆದರೆ ಒಂದೇ ವಾರ ಇತ್ತಲ್ಲ, ಇನ್ನೇನು ಆಸೆಗಳು ಇರಲಿಲ್ಲ ನಮಗೆ. ಸೊ ಅದಕ್ಕೇ ಸುದೀಪ್ ಸರ್ ಹತ್ರ ಜಾಕೆಟ್ ಕೇಳ್ಬಿಡೋಣ ಅಂತ ಇತ್ತು. ಬಟ್ ಆದರೆ ಅದನ್ನು ನಿನ್ನೆ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಅದನ್ನು ಆ ಜಾಕೆಟ್ನ ಮಾಡೋಕ್ಕೆ 1.5 ತಿಂಗಳಾಗಿದೆ. ಆಮೇಲೆ ಬೆಲೆ ಗೊತ್ತು, ಬಟ್ ಅದ್ರ ಬೆಲೆ ಕಟ್ಟೋದು ಬೇಡ. ಯಾಕಂದ್ರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ, ಸಾಕಷ್ಟೇ. ಹನುಮಂತ್ ಅವರೇ, ಇವತ್ತು ವಿನ್ನರ್ ಆಗಿ ಆಚೆ ನಿಂತಿದ್ದೀರಾ. ಇವತ್ತು ಮನೆ ಒಳಗಡೆ ನೋಡಿದಾಗ ಒಂದ್ಸಲ ಇಣುಕಿ ಯಾರು ನಿಮ್ಮ ಫೇವ್ರೆಟ್ ಸ್ಪರ್ಧಿ ಅನ್ನಿಸ್ತಾರೆ ಇವತ್ತು? ಅಣ್ಣ, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನಿಸ್ತಾರೆ ಇವತ್ತು ನೋಡಿದಾಗ? ನನ್ನ ನೋಡಿದಾಗ ಅಣ್ಣ ಅಲ್ಲ, ಹೊರಗೆ ಬಂದು ನೋಡಿದಾಗ ಎಲ್ಲರೂ ಇಷ್ಟ ಆದ್ರೆ, ಮೊಬೈಲ್ ನೋಡಿದಾಗ ಎಲ್ಲರದು ಇಷ್ಟ ಆತ್ರಿ ಅಣ್ಣ. ಎಲ್ಲರೂ ಇಷ್ಟ ಆದ್ರೆ ಹಂಗೇನಿಲ್ಲ. ಅಕ್ಕ ಅದಕ್ಕ ನಾನು ಹೋಗಕ್ಕಿಂತ ಮುಂಚೆ ನೋಡ್ಕೊಂಡು ಹೋಗಿದ್ದಿಲ್ಲ. ಅಲ್ಲಿ ಹೋಗಿಂದಾಗ ಗೊತ್ತಿತ್ತು ಮೋಕ್ಷಿತಕ್ಕ, ಗೌತಮಕ್ಕ, ಇನ್ನೊಬ್ರು ಯಾರು ಮಾನ್ಸಕ್ಕ ಇದ್ರಲ್ಲಕ್ಕ, ಅವ್ರ ಪರಿಚಯ ಇದ್ರ. ಅಂದ್ರೆ ನಾವು ಅಲ್ಲಿ ಬೇರೆ ನಮ್ಮ ಜಿ ಕನ್ನಡದಾಗಿದ್ವಲ್ಲ, ಸ್ವಲ್ಪ ಪರಿಚಯ ಇದ್ರಕ್ಕ ಅಷ್ಟ, ಮತ್ತೇನಿಲ್ಲ. ರಜತ್ ಅವ್ರೆ, ನೀವ್ ಯಾರನ್ನ ಪರ್ಸನಲಿ ಕರೆದು ಪಾರ್ಟಿ ಕೊಡ್ತೀರಾ? ಇಲ್ಲಿ ಸರ್ ಹೇಳಿ. ಮನೆಯಿಂದ ಯಾರನ್ನಾದ್ರೂ ಒಬ್ಬರನ್ನ ಕರೆದು ಪಾರ್ಟಿ ಕೊಡೋದಾದ್ರೆ? ಸುದೀಪ್ ಸರ್. ಹೀಗೆ ಅನ್ಯಾಯ ಮಾಡುತ್ತಾ ಹೋದರೆ ಪ್ರತ್ಯೇಕ ರಾಜ್ಯ ಉತ್ತರ ಕರ್ನಾಟಕ ಬೇಕೇ ಬೇಕೆಂಬ ಬೇಡಿಕೆ ಹೆಚ್ಚು ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಸದ್ಯಕ್ಕೆ ಬಿಗ್ ಬಾಸಲ್ಲಿ ಹನುಮಂತ್ ಏನೋ ವಿನ್ನರ್ ಆಗಿದ್ದಾರೆ. ಇನ್ನು ಮುಂದುವರುವಂಥ ದಿವಸಗಳಲ್ಲಿ ಕೂಡ ಉತ್ತರ ಕರ್ನಾಟಕ ಜನ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. 31 ವರ್ಷದ ಈ ಹನುಮಂತ ಲಮಾನಿ ಇವರು ಬ್ಯಾಚುಲರ್ ಪಾರ್ಟಿ ಈ ಒಂದು ಶೋದಲ್ಲಿ ಕೂಡ ಭಾಗವಹಿಸಿದ್ರು. ಇವರು ಕೂಡ ಬ್ಯಾಚುಲರ್ ಇದ್ದಾರೆ. ನಂತರ ಸರಿಗಮಪ್ಪದಲ್ಲಿ ಇವರನ್ನು ಗುರುತಿಸಲಾಯಿತು. ಅನೇಕ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನೇಕ ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸಿದರು. ತಾವು ಗೊತ್ತಿದೆ, ಇವರು ವೈಟ್ ಕಾರ್ಡ್ ಎಂಟ್ರಿಯಿಂದ ಬಿಗ್ ಬಾಸ್ಗೆ ಬಂದಿದ್ದರು. ಅದ ಬಂದಾಗಿನಿಂದ ಯಾವ ರೀತಿ ಇದ್ದರು ಅದೇ ರೀತಿ ಇದ್ದರು. ಎಲ್ಲರೂ ಒಳಗೆ ಮುಖವಾಡವನ್ನು ಹಾಕ್ತಾಯಿದ್ರು, ಪ್ಲ್ಯಾನಿಂಗ್ಗಳನ್ನು ಹಾಕ್ತಾಯಿದ್ರು, ತಂತ್ರಗಾರಿಕೆಯನ್ನು ಹಾಕ್ತಾಯಿದ್ರು, ಮೋಸ ಮಾಡೋದಲ್ಲಿ ಎತ್ತಿದ ಕೈ ಅಂತ ಇದ್ದರು. ಆದರೆ ಈತ ಮಾತ್ರ ತಾನಾಯಿತು, ತನ್ನ ಕೆಲಸ ಆಯಿತು, ಯಾರಿಗೂ ಮೋಸ ಮಾಡಲಿಲ್ಲ, ಯಾರಿಗೂ ವಿರೋಧ ವ್ಯಕ್ತಪಡಿಸಿಲ್ಲ. ಜಾನಪದ ಸಾಹಿತ್ಯ ಗೀತೆಗಳನ್ನ ಆಡಿ ಉತ್ತರ ಕರ್ನಾಟಕ ಜನರನ್ನು ರಂಜಿಸಿದರು. ಹೀಗೆ ಬಿಗ್ ಬಾಸ್ ವಿನ್ನರ್ ಅಂತೇಳಿ ಏನು ಸುದೀಪ್ ಅವರು ಘೋಷಣೆ ಮಾಡಿದ್ದೇ ತಡ ಉತ್ತರ ಕರ್ನಾಟಕಕ್ಕೆ ಒಂದು ದೊಡ್ಡ ಹಬ್ಬವಾಗಿ ಪರಿಣಮಿಸಿತ್ತು. ಹೀಗೆ ಮುಂಬರುವ ದಿನಗಳಲ್ಲಿ ಕೂಡ ಉತ್ತರ ಕರ್ನಾಟಕದ ಕಲಾವಿದರು ದೊಡ್ಡ ಪ್ರಮಾಣದಲ್ಲಿ ಇವರ ಸಿನಿಮಾಗಳು ಕೂಡ ನಿರ್ಮಾಣ ಆಗಬೇಕಾಗಿದೆ. ಸಂಗೊಳ್ಳಿ ರಾಯಣ್ಣ ಸಿನಿಮಾ ಬಿಟ್ಟರೆ ತದನಂತರ ಯಾವ ಉತ್ತರ ಕರ್ನಾಟಕದ ಸಿನಿಮಾಗಳು ಅಷ್ಟೊಂದು ಜನಪ್ರಿಯ ಆಗಲಿಲ್ಲ. ಇದಕ್ಕೆ ಮೈಸೂರು, ಬೆಂಗಳೂರು ಏನು ನಿರ್ಮಾಪಕರೇ ಅವರೇ ಕಾರಣ. ಅನೇಕ ಕಲಾವಿದರು ಕೂಡ ಇದ್ದಾರೆ. ನಂತರ ಅನೇಕ ಕ್ರೀಡಾಪಟುಗಳಿದ್ದಾರೆ. ಎಲ್ಲ ದೃಷ್ಟಿಯಿಂದ ನಮಗೆ ಅನ್ಯಾಯ ಆಗುತ್ತಲೇ ಬಂದಿದೆ. ಸರ್ಕಾರ ಇದನ್ನು ಗಮನಿಸಬೇಕಾಗುತ್ತೆ. ಪ್ರಶಸ್ತಿಗಳ ವಿತರಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂತರಿದೆ. ಕೇವಲ 2-3% ಕೊಡ್ತಾರೆ. ರಾಜ್ಯೋತ್ಸವ ಪ್ರಶಸ್ತಿ ತಾವು ನೋಡಿರ್ಬೋದು, ಎಲ್ಲ ಆ ಕಡೆ ಹೋಗ್ತವೆ. 1 ಅಥವಾ 2 ನಾಮಕಾವಸ್ಥೆ ಕೊಡ್ತಾರೆ. ಆದರೆ ಕನ್ನಡಕ್ಕಾಗಿ ದುಡಿದವರು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿದ್ದಾರೆ. ಇವರಿಗೆ ಸರ್ಕಾರ ಅನ್ಯಾಯ ಮುಂದೆ ಮಾಡಬಾರ್ದು. ಈಗ ಹನುಮಂತ ಗೆದ್ದಿದ್ದಾನೆ, ಈತನಿಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಅವಕಾಶವನ್ನು ಕೊಡಬೇಕಾಗ್ತದೆ. ನೀವೇನಾದರೂ ಕೊಟ್ಟರೆ ಉತ್ತರ ಕರ್ನಾಟಕ ಜನ ಆ ಒಂದು ಫಿಲ್ಮನ್ನು ಎತ್ತಿ ಹಿಡಿತಾರೆ, ನಂತರ ಗೆಲ್ಲಿಸಿಕೊಂಡು ಬರ್ತಾರೆ. ನಂತರ ಈಗ ಹನುಮಂತನ ಭವಿಷ್ಯ ಮುಂದೆ ಏನಾಗ್ತದೆ ಕಾದು ನೋಡಬೇಕು. ಯಾಕಂದರೆ ಅನೇಕ ಕಲಾವಿದರುಗಳು
ಯಾವುದೋ ಒಂದು ಮೋಸದ ಬಲೆಯಲ್ಲಿ ಸಿಕ್ಕಿ ನರಳ್ತಾ ಇದ್ದಾರೆ. ಹಿಂದಿನ ಅನೇಕ ಎಪಿಸೋಡ್ಗಳನ್ನು ನೀವು ನೋಡಿರ್ಬೋದು. ಒಟ್ಟಾರೆ ಹನುಮಂತ ಗೆದ್ದೆ ಎಲ್ಲರಿಗೂ ಸಂತೋಷ ಉಂಟಾಗಿದೆ. ಹನುಮಂತನಿಗೆ 4 ಜನ ತಂಗಿಯರು, ಒಬ್ಬ ಅಣ್ಣಿದ್ದಾನೆ ಗೋವಾದಲ್ಲಿ. ನಂತರ ಇವನಿಗೆ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಾಗಿದ್ದಾರೆ. 5ನೇ ತರಗತಿ ಕಲಿತಂಥ ಈತ ತನ್ನ ಪ್ರತಿಭೆಯನ್ನು ತೋರಿಸಿಕೊಟ್ಟಿದ್ದಾನೆ. ಜನಪದ ಸಾಹಿತ್ಯಕ್ಕೆ ಎಷ್ಟೊಂದು ಬೆಲೆ ಇದೆ. ಉತ್ತರ ಕರ್ನಾಟಕದ ಜನ ಯಾವ ರೀತಿ ಜಾಣರಿದ್ದಾರೆ. ಇದು ಉತ್ತರ ಕರ್ನಾಟಕ ಜನರಿಗೆ ಸಿಕ್ಕ ಜಯ ಕೂಡ ಜನಪದ ಸಾಹಿತ್ಯಕ್ಕೆ ಸಿಕ್ಕ ಜಯ ಕೂಡ ಆಗಿದೆ. ನಂತರ ಒಬ್ಬ ಹಳ್ಳಿಗಾಡಿನ ಹೈದ ಯಾವ ರೀತಿ ಸಾಧನೆಯನ್ನು ಮಾಡಬಲ್ಲ ಅನ್ನುವಂಥ ತೋರಿಸಿಕೊಟ್ಟಿದ್ದಾರೆ. ಇಂಥ ಅನೇಕ ಕಲಾವಿದರಿದ್ದಾರೆ. ಇದನ್ನು ಬೆಳಕಿ ತರುವಂಥ ಕೆಲಸವ ಆಗಬೇಕಾಗಿದೆ. ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಣಮಿಸಬೇಕು. ಮುಂದಿನ ಯಾವುದೇ ಒಂದು ಪ್ರಶಸ್ತಿ ಇರಲಿ, ಉತ್ತರ ಕರ್ನಾಟಕಕ್ಕೆ ಸಿಂಹಪಾಲನ್ನು ನೀವು ಕೊಡಲೇಬೇಕು. ಹನುಮಂತನಿಗೆ ಜಯವಾಗಲಿ. ಹನುಮಂತನಿಗೆ ಸಿಕ್ಕಂಥ ಜಯ ನಮಗೆ ಸಿಕ್ಕಂಥ ಜಯ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಕೂಡ ಎಪಿಸೋಡ್ ಮಾಡಿದ್ದು, ಎಚ್ಚರಿಕೆಯನ್ನು ಕೊಟ್ಟಿದ್ದು. ಕನ್ನಡ ಕಲರ್ಸ್ ಏನು ಗುಂಡು ಇದ್ದಾರೆ ಅವರಿಗೂ ಕೂಡ ಹೇಳಿದ್ದು, ಸುದೀಪ್ ಅವರಿಗೂ ಕೂಡ ಸಂದೇಶವನ್ನು ಕಳಿಸಿದ್ದು. ಒಟ್ಟಾರೆ ಹನುಮಂತನಿಗೆ ಗೆಲುವಾಗಿದೆ. ಉತ್ತರ ಕರ್ನಾಟಕಕ್ಕೆ ಸಿಕ್ಕ ಗೆಲುವಂತ ಹೇಳ್ಬೋದು. ಮಾತ್ರ ಹಳ್ಳಿಯ ಐದನಿಗೆ ಸಿಕ್ಕಂಥ ಗೆಲುವು. ನಾಳೆ ಮತ್ತೊಂದು ರೀತಿ ತಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.